ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಸೋನು ದಿ ಸಂಚಾರಿ ಎಂಬ ಅಕೌಂಟ್ನಿಂದ ಪೋಸ್ಟ್ ಮಾಡಿದ್ದ ಮಹಿಳೆ ಶಹಜಹಾನ್ ಎಂಬಾಕೆಯನ್ನ ಬಂಧಿಸಲಾಗಿರುವಂಥದ್ದು. 2 ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಘಟನೆಯ ವಿಡಿಯೋವನ್ನ ಬೆಂಗಳೂರಿನಲ್ಲಿ ರೌಡಿಗಳ ಪುಂಡಾಟ ಎಂದು ಪೋಸ್ಟ್ ಅನ್ನು ಹಾಕಿದ್ಲು. ಸಾರ್ವಜನಿಕರಿಗೆ ಭಯ ಹುಟ್ಟಿಸುವ ರೀತಿ ಲೇಡಿ ಪೋಸ್ಟ್ ಅನ್ನು ಹಾಕಿದ್ರು. ಪೋಸ್ಟ್ ಆಧರಿಸಿ ಪುಲಕೇಶಿ ನಗರ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ರು. ತನಿಖೆ ವೇಳೆ ಇದು ಉತ್ತರ ಪ್ರದೇಶದಲ್ಲಿ 2 ವರ್ಷದ ಹಿಂದೆ ನಡೆದಿದ್ದ ಘಟನೆಯ ವಿಡಿಯೋ ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ 5 ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ವರೂಪ್ ಕುಮಾರ್, ರಾಮಾಂಜನೇಯ ಸೇರಿದಂತೆ 5 ಅತಿಥಿ ಉಪನ್ಯಾಸಕರ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಉಪನ್ಯಾಸಕರ ಹಲವು ವಿಡಿಯೋಗಳು ವೈರಲ್ ಆಗಿದ್ದು, ಮಕ್ಕಳಿಗೆ ಪಾಠ ಮಾಡುವ ಉಪನ್ಯಾಸಕರೇ ಕುಡಿದು ಡಾನ್ಸ್ ಮಾಡುವ ವಿಡಿಯೋ ಬಹಿರಂಗವಾಗಿದೆ. ಇನ್ನು ಇಂಟರ್ನಲ್ ಮಾರ್ಕ್ಸ್ ನೀಡಲು ನೇತ್ರಾನಂದ ಎಂಬ ಅಂಧ ವಿದ್ಯಾರ್ಥಿಗೆ ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ತಮ್ಮ ಮೇಲಿನ ಕಿರುಕುಳ ಆರೋಪವನ್ನ ಅತಿಥಿ ಉಪನ್ಯಾಸಕ ಸ್ವರೂಪ್ ತಳ್ಳಿ ಹಾಕಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿರುವ ಅವರು, ಉಪನ್ಯಾಸಕಿ ಮಾಡಿರುವ ಆರೋಪಗಳು ಎಲ್ಲವೂ ರಾಜಿಯಾಗಿದೆ. ನಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ಹೀಗೆ ಆರೋಪ ಮಾಡಿದ್ದಾರೆ. ಪಿಎಚ್ಡಿ ಮಾಡ್ತಾ ಇದ್ದಂತಹ ಉಪನ್ಯಾಸಕಿಯಾಗಿ ಕೆಲಸ ಮಾಡುವ ಹಾಗಿಲ್ಲ. ಆಕೆಯನ್ನ ಅತಿಥಿ ಉಪನ್ಯಾಸಕಿ ಹುದ್ದೆಯಿಂದ ತೆಗೆಯಲಾಗಿದೆ. ಕೋಪಕ್ಕೆ ಹೀಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದರು. ಕಿರುಕುಳ ಅಂತೇಳಿ ಒಂದು ವರದಿ ಆಗ್ತಾ ಇದೆ. ಆ್ಯಕ್ಚುಲಿ ಈ ವರದಿ ನಮ್ಮ ಮೇಲೆ ಇರ್ತಕ್ಕಂಥ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಮೇಲಿರೋ ದುರುದ್ದೇಶದಿಂದ, ಅಂದರೆ ಆಕೆನ ಇತ್ತೀಚೆಗೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿದ್ದಾರೆ 2 ವಿಚಾರಗಳಿಗೆ. ಒಂದು ವಿಚಾರ ಆಕೆ ವಿಶ್ವವಿದ್ಯಾಲಯಕ್ಕೆ ವಂಚನೆ ಮಾಡಿರೋ ಪ್ರಕರಣಕ್ಕೊಂದು, ಮತ್ತೊಂದು ವಿಚಾರ ಆಕೆ ಎಲಿಜಿಬಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ. ಸೊ 2 ವಿಚಾರವನ್ನು ನಾವು ಆ್ಯಸ್ ಎ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿಯಾಗಿ ಇಟ್ಕೊಂಡು ನಾವು ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಂಡಿಲ್ಲ. ಇದು ವಿಶ್ವವಿದ್ಯಾಲಯದ ತೀರ್ಮಾನ ಆಗಿರುತ್ತೆ. ಇಮಿಡಿಯೇಟಾಗಿ ತಾವೇನು ನಮ್ಮ ಗಮನಕ್ಕೂ ಬಂದಿದೆ, ಅದು ಇವತ್ತೇ ಅದನ್ನು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ಮೂಲಕ ಕ್ರಮ ತಗೊಳ್ತೀವಿ. ಇನ್ನು ಅದು ನಿರ್ದಾಕ್ಷಿಣ್ಯವಾಗಿ ಏನಂದರೆ, ಟೀಚರ್ಸ್ ಆಗಿರುವಂಥವರು ರೋಲ್ ಮಾಡೆಲ್ ಥರ ಇರಬೇಕು. ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂಥವರು ಶಿಕ್ಷಕರು ಅವರ ಒಂದು ಮಾದರಿ ಶಿಕ್ಷಕರಾಗಿರಬೇಕು. ಈ ಥರ ಅನೈತಿಕ ಚಟುವಟಿಕೆ ಇದನ್ನೆಲ್ಲ ಯಾವತ್ತೂ ಬೆಂಗಳೂರು ವಿಶ್ವವಿದ್ಯಾಲಯ ಸಹಿಸಲ್ಲ. ನಮ್ಮ ಅಡ್ಮಿನಿಸ್ಟ್ರೇಷನ್ನು ಅದಕ್ಕೆಲ್ಲ ಯಾವತ್ತೂ ಅದನ್ನು ಸಹಿಸೋದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ 3 ವಿಡಿಯೋ ರಿಲೀಸ್ ಆಗಿದೆ. 2 ವರ್ಷದ ಹಿಂದೆ ಪತ್ನಿ ಜೊತೆಗೆ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. 2023 ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ವಿಠಲ್ ಗೌಡಗೆ ಚಿನ್ನಯ್ಯ ಸಿಕ್ಕಿದ್ದ. ಈ ವೇಳೆ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದ ವಿಠಲ್ ಗೌಡ. ತಿಮರೋಡಿ ಭೇಟಿಯಾದಾಗ ಹೆಣಗಳನ್ನ ಹೂತ ಬಗ್ಗೆ ಚಿನ್ನಯ್ಯ ಮೊದಲ ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸರು ಬರೋದಿಲ್ಲ, ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು ಸುಂದರೇಶ್ವರ ಅಂತ. ತಿಮರೋಡಿ ಚಿನ್ನಯ್ಯನ 2ನೇ ವಿಡಿಯೋ ರಿಲೀಸ್ ಆಗಿದೆ. 2023 ಆಗಸ್ಟ್ನಲ್ಲಿ ಮಾಡಿರೋ ವಿಡಿಯೋ ಇದಾಗಿದೆ. ಸ್ಪಾಟ್ ನಂಬರ್ 17ರ ಬಗ್ಗೆಯೂ ಆಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ಗೊಮ್ಮಟ ಬೆಟ್ಟದ ಮೊದಲನೇ ತಿರುವಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಇದೇ ತಿರುವಿನ ಬಳಿ ಸುಮಾರು 70ಕ್ಕೂ ಹೆಚ್ಚು ಹಣ ಹೂತಿದ್ದಾನಂತೆ. ಬಿಳಿ ಸೀರೆಯಲ್ಲಿದ್ದ ಕೇರಳದ ಮಹಿಳೆ ಹೆಣವನ್ನ ಇಲ್ಲೇ ಹೂತಿದ್ದಂತೆ. ಇನ್ನು ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ತಿಮರೋಡಿ ಮನೆಯಲ್ಲಿ ಕೂತು ಚಿನ್ನಯ್ಯ ಮಾತನಾಡಿದ್ದಾನೆ. ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊದಾಕಿದೆ 75 ಏನಾದಷ್ಟು ಊದಾಕಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊದಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು. ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಅಲ್ಲಿ ಅಷ್ಟು ಹೆಣ ಊದಾಕೋದು. ಇಲ್ಲಿ ನೇತ್ರಾವತಿ ಎತ್ತರ ಲೆಕ್ಕವೇ ಇಲ್ಲ.
ಒಳ್ಳೆ ಬದಿಯಲ್ಲೆಲ್ಲ ಅವತ್ತು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 5 ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದ್ದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನಮಗೆ ಅಷ್ಟು ಇದಿಲ್ಲ. ನೀವು ಏನೇ ಉಳ್ಳೋ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ 2 ಮೀಟರ್ ಶಾಲೆ ಇದೆ. ಹೈಸ್ಕೂಲ್ ಇದೆ ಅವ್ರದ್ದು. ಶಾಲೆ ಹಿಂಬದಿಯಲ್ಲಿ ಹೈಸ್ಕೂಲ್. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ 3ನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೇತ್ರಾವತಿ ಸ್ನಾನಘಟ್ಟವನ್ನು ಉಲ್ಲೇಖಿಸಿದ್ದಾನೆ. ನೇತ್ರಾವತಿ ಸ್ನಾನಘಟ್ಟ ಬಳಿ ಬಾಲಕಿಯ ಶವ ಹೂತಿರೋ ವಿಡಿಯೋದಲ್ಲಿ ಹೇಳಿಕೆಯನ್ನು ಚಿನ್ನಯ್ಯ ಕೊಟ್ಟಿರುವಂಥದ್ದು. ಜೊತೆಗೆ ಬಾಂಗ್ಲೆಗೌಡದಲ್ಲಿ 8 ರಿಂದ 9 ಶವ ಹೂತು ಹಾಕಿದ್ದೀನಿ, ಪೊಲೀಸರು ಭದ್ರತೆ ಕೊಟ್ಟರೆ ಜಾಗ ತೋರಿಸ್ತೀನಿ ಎಂದಿದ್ದ ವಿಡಿಯೋ ಈಗ ವೈರಲ್ ಆಗ್ತಿದೆ. ಬೆಟ್ಟದ ಟರ್ನಲ್ಲಿ ಒಂದು ಹೆಂಗಸು ವೈಟ್ ಸೀರೆ ಉಂಟು ಹೆಂಗಸು, ಅದು ಕೇರಳ ಹೆಂಗಸು ಕರ್ನಾಟಕ. ಅದೇ ಮಣ್ಣದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆ ಆಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2 ಈಗ ಸ್ಟೇಷನ್ ಇದೆ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿ. ರಸ್ತೆ ಬದಿಗೆ ಅದಕ್ಕೆ ಅಲ್ಲಿಗೆ ಗುಂಡಿದ್ರೆ ಅಲ್ಲಿಗೆ ಅಲ್ಲಿ 2 ಬಂಡೆಗಳು ಇದೆ ದೊಡ್ಡ ದೊಡ್ಡ ಬಂಡೆ ಹೊತ್ತಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದ್ದಾರೆ 2 ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕಾ ಗೂಂಡಾ ಕಾಯ್ದೆ ಅಡಿಯಲ್ಲಿ ಎಸ್ಐಟಿಗೆ ದೂರು ದಾಖಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಅಧ್ಯಕ್ಷ ನಾಗರಾಜ್ ಜಿ ಹಾಗೂ ತಂಡದಿಂದ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ತಿಮರೋಡಿ, ಮಟ್ಟಣ್ಣವರ್, ವಿಠಲ್ಗೌಡ, ಸಮೀರ್, ಜಯಂತ್ ಮತ್ತು ಇನ್ನಿತರರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇರುವ ಇವರ ವಿರುದ್ಧ ಕ್ರಮ ವಹಿಸಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸೇರ್ಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನು ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸು ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನು ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು. ಜಾತಿ ಜನಗಣತಿ ಸಮೀಕ್ಷೆ ಜಟಾಪಟಿ ಜೋರಾಗ್ತಾ ಇದೆ. ಬೆಂಗಳೂರಿನಲ್ಲಿಂದು ಒಕ್ಕಲಿಗ ಸಮಾಜದಿಂದ ಶಕ್ತಿ ಪ್ರದರ್ಶನ ನಡೆಯಿತು. ವಿಜಯನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸಭೆ ನಡೆಸಲಾಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ 3 ಪಕ್ಷಗಳ ಒಕ್ಕಲಿಗ ನಾಯಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜ ಉಳಿಸುವ ಕೆಲಸ ಆಗಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಲವಾರು ಸಮಸ್ಯೆ ಇದೆ, ಕಾಂತರಾಜ್ ವರದಿ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ, ವರದಿ ಸ್ವೀಕಾರ ಮಾಡಿ ಅಂತ ನನಗೆ ಒತ್ತಡ ಬಂದಿತ್ತು ಅಂತ ಹೇಳಿಕೆಯನ್ನು ನೀಡಿದರು. ವಿಜಯನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಎಚ್ಡಿಕೆ ಹಾಗೂ ಡಿಕೆ ಶಿವಕುಮಾರ್ ಒಬ್ಬರಿಗೊಬ್ಬರು ಆರಂಭದಲ್ಲಿ ಮಾತನಾಡಲಿಲ್ಲ, ಆಮೇಲೆ ಮಾತನಾಡಿಕೊಂಡ್ರು. ಶ್ರೀಗಳ ಎಡ ಬಲಕ್ಕೆ ಇಬ್ಬರು ಲೀಡರ್ಸ್ ಕೂತಿದ್ರು. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಸಮೀಕ್ಷೆಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸಲು ನಿರ್ಣಯ ಕೈಗೊಳ್ಳಿ, ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ. ಉಪಜಾತಿಯನ್ನ ಬೇಕಾದರೆ ಕುಂಚಟಗಿ, ಮರಸು, ಸರ್ಪ, ಹಳ್ಳಿಕಾರ್, ಒಕ್ಕಲಿಗ ಅಂತ ಬರೆಸಿ ಅಂತ ಶ್ರೀಗಳು ನಿರ್ಣಯ ಹೇಳಿದ್ದಾರೆ. ಇನ್ನು ಒಕ್ಕಲಿಗ ನಾಯಕರ ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಕ್ರಿಶ್ಚಿಯನ್ ಒಕ್ಕಲಿಗ ಕಾಲಂ ಬಗ್ಗೆ ಬಹುತೇಕ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಸಮೀಕ್ಷೆಗೆ ದಿನಗಳು ಕಡಿಮೆ ಇರೋದಕ್ಕೂ ಆಕ್ಷೇಪಿಸಲಾಗಿದೆ. ಇನ್ನೊಂದು ಕಡೆ ಒಕ್ಕಲಿಗ ಸಮಾಜ ವೀಕ್ ಮಾಡುವ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಇಡೀ ಜನಗಣತಿ ಸಮೀಕ್ಷೆಯೇ ಗೊಂದಲ ಸೃಷ್ಟಿಯಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ.